ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ರೂಟ್ರ್ ಅಂತ. ಹೊಲದಲ್ಲಿ ರೈತರು ರೂಟ್ರು ಹೊಡೆದು ಅದರ ಎಲೆಗಳು ಮುರಿದಿರಲಿ, ಇಲ್ಲ ನಟ್ ಲೂಸ್ ಆಗಿರಲಿ, ಇನ್ಯಾವುದೇ ರೀತಿಯಿಂದಲೂ ಅದನ್ನು ಇಲ್ಲೇ ಹೊಲದಲ್ಲೇ ನಾವು ರಿಪೇರಿ ಮಾಡ್ಕೋಬೇಕು ಅನ್ನೋವರಿಗೆ ಇದೊಂದು ಒಳ್ಳೆಯ ಉದಾಹರಣೆಗಳಿವೆ. ಇದರಿಂದ ಕಲ್ತ್ಕೋಬಹುದಾಗಿದೆ. ಈ ರೋಟ್ರನ್ನ ಈ ರೀತಿ ಹೊಳಿಸಿ ಇಡಬೇಕು ಗೆಳೆಯರೆ. ನೀವು ಈಗ ಯಾವ ರೀತಿ ಕಾಣ್ತಾ ಇದೆಯಲ್ಲ, ಆ ರೀತಿ ಹೊಳಿಸಿಟ್ಟು ಅದಕ್ಕೆ ಒಂದು ಕೊಡ್ಡ ಆಗಲಿ ಇಲ್ಲ ಬಾಂಬು ಆಗಲಿ ಸಿಗಾಕಿ, ಇಲ್ಲಿ ಕಾಣ್ತಿದೆಯಲ್ಲ ಈ ರೀತಿ ಸಿಗಾಕಿ ನೆಲಕ್ಕೆ ಹಚ್ಚಬೇಕು. ಯಾಕಂದರೆ ಈ ರೀತಿ ಮಾಡೋದರಿಂದ ರೋಟ್ರಿ ಯಾವುದೇ ರೀತಿಯಲ್ಲೂ ಆ ಕಡೆ ಈ ಕಡೆ ಹೊರಳಾಡೋದಿಲ್ಲ. ಮತ್ತು ನೀವು ಸಲೀಸಾಗಿ ಇಲ್ಲಿ ಕೆಲಸವನ್ನು ಮಾಡಬಹುದಾಗಿದೆ. ಇದನ್ನು ಮಾಡೋದಕ್ಕೆ ಮೊಟ್ಟ ಮೊದಲಿಗೆ ನಿಮಗೆ ಬೇಕಾಗಿರೋದು ಈ ಬಾಕ್ಸ್ ಪಾನ ಟೂಲ್ ಕಿಟ್. ಈ ಬಾಕ್ಸ್ ಪಾನದ ಒಂದು ಟೂಲ್ ಕಿಟ್ಟು ಬೇಕಾಗುತ್ತೆ ನಿಮಗೆ. ಅದರ ಜೊತೆಗೆ ಪಟ್ಟಿ ಪಾನಗಳು ಕೂಡ ಬೇಕಾಗ್ತವೆ, ಈ ಎಲೆಗಳ ನಟ್ಟುಗಳನ್ನು ಹಚ್ಚೋದಕ್ಕೆ. ಮತ್ತು ಒಮ್ಮೆ ಕಟ್ರ್ ಕೂಡ ಬೇಕಾಗುತ್ತೆ ಗೆಳೆಯರೆ, ಗ್ರೈಂಡರ್ ಮಷಿನ್ ಟೈಪ್ ಕಟ್ರು. ಯಾಕಂದರೆ ಕೆಲವೊಮ್ಮೆ ನಟ್ಟಿನ ತಲೆ ಎಲ್ಲವೂ ಬೋಳಾಗಿ ಬಿಟ್ಟಿರ್ತವೆ ಗೆಳೆಯರೆ. ಅವು ಪಾನ ಕೂಡ ಹತ್ತಲಾರದ ಸ್ಥಿತಿಯಲ್ಲಿ ಸ್ಲಿಪ್ ಹೊಡೆದು ಅಲ್ಲೇ ಉಳ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರುತ್ತೆ ಗೆಳೆಯರೆ. ಆ ಕಾರಣದಿಂದ ಆ ಗ್ರೈಂಡರ್ ಕೂಡ ಕಟ್ರ್ ಅದು ಕೂಡ ಬೇಕಾಗುತ್ತೆ. ಇಲ್ಲಿ ಮೊದಲು ಈ ನಟ್ಟುಗಳನ್ನು ಉಚ್ಚೋದಕ್ಕೆ ನಾವು, ಯಾಕಂದರೆ ಅವು ಹಳಿವಾಗಿರ್ತವೆ, ಆ ಕಾರಣಕ್ಕಾಗಿ ಅವಕ್ಕೆ ಮೊದಲು ನೀರು ಸುರಿಬೇಕಾಗುತ್ತೆ. ಸ್ವಲ್ಪ ನಟ್ಟು ಲೂಸ್ ಆಗ್ತವೆ, ಒಳಗಡೆ ಮಣ್ಣು ಕೆಸರು ಎಲ್ಲವೂ ಸಿಗಾಕೊಂಡು ಟೈಟಾಗಿ ಬಿಟ್ಟಿರ್ತವೆ. ನೀರು ಹಾಕಿ ಆಮೇಲೆ ಪಾನಗಳಿಂದ ಆ ನಟ್ಟುಗಳನ್ನು ನಾವು ಲೂಸ್ ಮಾಡ್ಕೋಬೋದು. ಯಾವ ಉಚ್ಚೋದಿಲ್ವೋ ಅವುಗಳನ್ನು ಗ್ರೈಂಡರ್ ಕಟ್ಟರ್ದಿಂದ ಕಟ್ಟು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡಿಕೊಂಡು ನಾವು ನಟ್ಟುಗಳನ್ನು ಉಚ್ಚಿ ಎಲೆಗಳನ್ನು ಕಡಿಗೆ ತೆಗೆದು ಹೊಸ ಎಲೆಗಳನ್ನು ಬಿಕ್ಕೋಬಹುದಾಗಿದೆ ಗೆಳೆಯರೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಎಲೆನ ಬಿಚ್ಚಿ ತಕ್ಕೋಬಹುದಾಗಿದೆ. ಅದರಲ್ಲಿ ಒಳ್ಳೆಯದಾಗಿರೋ ನಟ್ ಬೋಲ್ಟ್ಗಳು ಇದ್ದರೆ ಅವುಗಳನ್ನು ನೀರಲ್ಲಿ ಇಟ್ಟು ನೆಂಚಿ ಪುನಃ ಅವತ್ತನ್ನು ಬಿಗಿಯೋದಕ್ಕೂ ಕೂಡ ಅನುಕೂಲ ಇರ್ತವೆ ಗೆಳೆಯರೆ. ಪೂರ್ತಿ ಫೇಲ್ ಆಗಿದ್ದವಪ್ಪ ಅಂತಂದರೆ ಅವುಗಳಿಗೆ ಹೊಸ ನಟ್ಟುಗಳನ್ನೇ ಹಾಕಬೇಕು ನೀವು. ಇಲ್ಲ ಅಂದರೆ ಪದೇ ಪದೇ ನಟ್ ಲೂಸಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ. ಈ ರೀತಿ ನೀರನ್ನ ಮೊದಲು ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ವಿ. ಈಗ ಎರಡನೇ ಬಾರಿ ಮತ್ತೆ ಅಲ್ಲಿ ನೀರು ಆರಿದ ತಕ್ಷಣ ಸ್ವಲ್ಪ ಮತ್ತೆ ನೀರನ್ನು ಹಾಕಿ ಅವುಗಳ ಸಂದಿಯಲ್ಲಿ ಇರ್ತಕ್ಕಂಥ ಒಂದು ಮಣ್ಣು ಇದ್ದದ್ದು ಮೆದುವಾಗಿ ರಾಡಿಯಾಗಿ ಪಾನ ಹಚ್ಚಿದ ತಕ್ಷಣ ಉಚ್ಚೋದಕ್ಕೆ ಶುರುವಾಗ್ತದೆ ಗೆಳೆಯರೆ. ಈ ರೀತಿ ಮಾಡಿ ನೀವು ನಿಮ್ಮ ಹೊಲದಲ್ಲಿಯೇ ಒಂದು ಈ ರೋಟ್ರಿ ಎಲೆಗಳಂತೀವೋ ನೀವು ಎಲೆಗಳಂತಿರ್ಬೋದು, ಆದರೆ ಇಲ್ಲಿ ಬ್ಲೇಡ್ಗಳು ಅಂತ ನಾವು ಕರೀತಾರೆ. ಈ ರೀತಿ ನೀವು ಬ್ಲೇಡ್ಗಳನ್ನು ಬಿಚ್ಚಿ ಬಿಕ್ಕೊಳ್ಳಬಹುದು ಗೆಳೆಯರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗಂಟೆನ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡಿರ್ತಕ್ಕಂಥ ಒಂದು ಹೊಸ ವಿಡಿಯೋಗಳ ನೋಟಿಫಿಕೇಷನ್
ನಿಮ್ಮ ಮೊಬೈಲ್ನಲ್ಲಿ ಬರ್ತಾವೆ ಗೆಳೆಯರೆ, ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಹಾಗೆ ಇದಕ್ಕೊಂದು ಲೈಕ್ ಕೊಟ್ಟು ಇದರ ಬದ್ದಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ರೀತಿ ಎಲ್ಲ ಬಿಗಿದಾದ ಮೇಲೆ, ಹುಚ್ಚಿ ಬಿಗಿದಾದ ಮೇಲೆ ಇದನ್ನು ಮತ್ತೆ ಉಲ್ಟಿ ಕೆಡವಿ ಈ ರೀತಿ ಟ್ರ್ಯಾಕ್ಟರ್ಗೆ ನೀವು ಜೋಡಿಸಿಕೊಂಡು ಕೆಲಸಕ್ಕೆ ಈಗ ರೆಡಿಯಾಗಿದೆ ನೋಡಿ. ಕೆಲಸಕ್ಕೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು ಗೆಳೆಯರೆ. ನಮಸ್ಕಾರ.